ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗೃಹ ಖಾದ್ಯಕ್ಕೆ ಸ್ವಾಗತ. ಈಗಿನ ಚಳಿ ವೆದರ್ಗೆ ಸಂಜೆ ಆದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಮನೆಯಲ್ಲಿ ಒಂದು ಹೆಲ್ದಿ ಚುರುಮುರಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 ಪಾವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಹಸಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ಟೊಮೆಟೊ ಕೂಡ ಹಾಕಬೇಕು. ಒಂದು 3ರಿಂದ 4 ಚಿಕ್ಕದಾಗಿ ಹಸಿಮೆಣಸಿನ್ಕಾಯಿನ ಹೆಚ್ಚಾಕೊಂಡು 5ರಿಂದ 6 ಬೆಳ್ಳುಳ್ಳಿ ಎಸಳು ಕೂಡ ಹಾಕ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ತರಕಾರಿ ಎಲ್ಲ ಹಾಕೋದ್ರಿಂದ ಇದು ಹೆಲ್ದಿ ಸ್ನ್ಯಾಕ್ಸ್ ಕೂಡ. ಮಕ್ಕಳು ಕೂಡ ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತಾರೆ ಇದನ್ನ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಆಪ್ಷನಲ್ಲು. ನಂತರ 1 ಟೀ ಸ್ಪೂನಷ್ಟು ಹಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಪೌಡರ್ಡ್ ಶುಗರು, ಮತ್ತು 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು, ಅದು ಆಪ್ಷನಲ್ಲು. ಸೊ ನೋಡಿ ಫ್ರೆಂಡ್ಸ್, ನಮ್ಮದು ಚುರುಮುರಿ ರೆಡಿಯಾಗಿದೆ. ನೀವು ಬೇಕಿದ್ದರೆ ಇದಕ್ಕೆ ಶೇಂಗಾ ಹುರ್ಕೊಂಡು ಮೇಲ್ಗಡೆ ಹಾಕ್ಕೋಬೋದು. ಖಾರ ಬೂಂದಿನೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹೀಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಕೂಡ ಆಗುತ್ತೆ, ಏಕೆಂದರೆ ಎಲ್ಲ ತರಕಾರಿ ಕೂಡ ಹಾಕಿರ್ತೀವಿ. ಸೊ ಹೆಲ್ದಿ ಕೂಡ ಹೌದು. ಸೊ ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.